ಪ್ರೈವೇಟು ಅನ್ನೋ ಕಾನ್ಸೆಪ್ಟೇ ಇರಬಾರ್ದು. ಎಜುಕೇಷನ್ ಮತ್ತು ಹಾಸ್ಪಿಟ್ಲಲ್ಲಿ ಪ್ರೈವೇಟ್ ಅನ್ನೋದೇ ಇರಬಾರ್ದು, ಬರೀ ಗೌರ್ಮೆಂಟ್ ಅನ್ನೋದೇ ಇರಬೇಕು. ಬೇರೆ ಏನೂ ಕೊಡಬೇಡಿ, ನೀವು ಬಸ್ ಕೊಡಬೇಡಿ, ದುಡ್ಡು ಕೊಡಬೇಡಿ, ಏನು ಕೊಡದೇ ಇದ್ರೂ ಪರವಾಗಿಲ್ಲ. ಒಳ್ಳೆ ಎಜುಕೇಷನ್ನು ಹಾಸ್ಪಿಟ್ಲ್ ಕೊಡಬೇಕು, ಒಳ್ಳೆ ರಸ್ತೆಗಳಾಗಬೇಕು. ಸುಮ್ಮನೆ ಬೇರೆ ಬೇರೆ ಬೇಡದೇ ಇರೋದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ತಿದ್ದಾರೆ, ಪ್ರತಿಮೆಗಳಿಗೆ ಖರ್ಚು ಮಾಡ್ತಿದ್ದಾರೆ. ಬೇಡದೇ ಇರೋದಕ್ಕೆ ದುಡ್ಡು ಖರ್ಚಾಗ್ತಾಯಿದೆ, ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿಗಳಾಗ್ತಾಯಿದೆ. ಅದನ್ನೆಲ್ಲ ತಂದು ಒಂದು ಒಳ್ಳೆ ಎಜುಕೇಷನ್ನು ಮತ್ತು ಆರೋಗ್ಯದ ಮೇಲೆ ಹಾಕಬೇಕು. ಒಬ್ಬ ತಂದೆ ತಾಯಿ ದುಡಿಯೋದೇ ಇವತ್ತು ಮಕ್ಕಳನ್ನ ಎಜುಕೇಷನ್ಗೋಸ್ಕರ. ಸೊ ಅವ್ರು ದುಡಿಯೋದ್ರಲ್ಲಿ 50% ಮಕ್ಳ ಎಜುಕೇಷನ್ಗೆ ಹೋಗ್ತಾ ಇದೆ. ಯಾಕಂದರೆ ಮಕ್ಕಳಿಗೆ ಒಳ್ಳೆ ಸ್ಕೂಲಲ್ಲಿ ಸೇರಿಸ್ಬೇಕು, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಬೇಕು, ಒಳ್ಳೆ ಕಾಲೇಜ್ ಎಜುಕೇಷನ್ ಕೊಡಬೇಕು ಅಂತ. ಇವತ್ತು ಎಲ್ಲ ಎಜುಕೇಷನ್ಗಳು ದೊಡ್ಡ ದೊಡ್ಡ ಪೊಲಿಟಿಕಲ್ ಅವ್ರದ್ದೇ ಇದೆ. ಒಳ್ಳೊಳ್ಳೆ ಸ್ಕೂಲ್ಗಳು ತೊಗೊಳ್ಳಿ, ಒಳ್ಳೊಳ್ಳೆ ಕಾಲೇಜ್ಗಳು ತೊಗೊಳ್ಳಿ. ಅದೆಲ್ಲ ಬಿಟ್ಟು ಗೌರ್ಮೆಂಟೇ ಅವ್ರದ್ರಕ್ಕಿಂತ ಚೆನ್ನಾಗಿ ಗೌರ್ಮೆಂಟ್ ಸ್ಕೂಲ್ಗಳು ಕಾಲೇಜ್ಗಳು ಇರಬೇಕು. ಯಾಕಂದರೆ ಫ್ರೀ ಎಜುಕೇಷನ್ ಅನ್ನೋದು ಎಲ್ರಿಗೂ ಸಿಗಬೇಕು. ಆಗ ಮಾತ್ರ ದೇಶ ಉದ್ಧಾರ ಆಗುತ್ತೆ. ಮತ್ತು ಆರೋಗ್ಯ